ಆಯುರ್ವೇದಕ್ಕೂ ಅಷ್ಟೇ ಯೋಗದಲ್ಲಿ ನಮ್ಮಲ್ಲೇ ಇರ್ತಕ್ಕಂಥ ಔಷಧಿಗಳೇನು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ಆ ಹಳ್ಳಿಗಳಲ್ಲಿ ಉಚಿತವಾಗಿ ವೈದ್ಯ ಶಿಬಿರಗಳನ್ನು ಕೂಡ ಮಾಡ್ತಾಯಿದ್ರು. ಅಲ್ಲಿಂದ ಬೇಕಾದಷ್ಟು ವಿದ್ಯಾರ್ಥಿಗಳು ಆಶ್ರಮಕ್ಕೆ ಶಿಷ್ಯರಾಗಿದ್ದರು. ಇನ್ನೊಂದಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ಇಲ್ಲಿಗೆ ರಾಯಭಾರಿಗಳ ಥರ ಈ ಮಕ್ಕಳು ಓಡಾಡ್ತಾ ಇದ್ದಾಗ ರಾಘವೇಂದ್ರ ಗುರುಜಿಗೆ ನಾನು ನೋಡಬೇಕು ಅಂತ ತುಂಬ ಅನ್ನಿಸ್ತು. ಆ ಆಶ್ರಮಕ್ಕೆ ಹೋಗುವಂಥ ಒಂದು ಸಂದರ್ಭ ಬಂತು. ಮಲ್ನಾಡು ಹಳ್ಳಿಯ ಆಶ್ರಮ ಅಲ್ಲಿ ಅವರು ತುಂಬ ಹೊತ್ತು ಮಾತಾಡಿದ್ರು. ಒಂದು ದಿನ ಅಂತ ಹೇಳಬೇಕು. ಮಾತಾಡಿ ಬಹಳಷ್ಟು ಕಟ್ಟುಕೊಟ್ಟಿದ್ರು. ಒಂದು ಆಯುರ್ವೇದ ಹಾಸ್ಪಿಟಲ್ ಇದನ್ನು ನೀವು ವಹಿಸ್ಕೊಡಿ ಅನ್ನೋ ರೀತಿ ಮಾತಾಡಿದ್ರು. ಇಲ್ಲ, ತಮ್ಮ ಶಕ್ತಿ ಇಲ್ಲಿದೆ, ನೀವು ಮಾಡಿ ಹಾಗೆ ಹೇಳಬಾರ್ದು. ದತ್ತಾತ್ರೇಯರಲ್ಲಿ ಒಂದು ಅವರು ತಿರುಕ ಅನ್ಕೋತಿದ್ರು. ದತ್ತಾತ್ರೇಯರಲ್ಲಿ ಕೂಡ ಒಂದು ಪದ್ಧತಿ ಇದೆ, ಭಿಕ್ಷುಕ ಅಂತ. ಅದಕ್ಕೆ ದತ್ತನಿಗೆ ನೈವೇದ್ಯ ಮಾಡುವಾಗ ಭಿಕ್ಷೆ ಅಂತಲೇ ನಾವು ಹೇಳ್ತೀವಿ. ಭಿಕ್ಷೆ ಸ್ವೀಕಾರ ಮಾಡಿ ಅಂತೀವಿ ನಾವು. ಭಿಕ್ಷೆಗೆ ಬಂದಿದ್ದೀವಿ ಅಂತೀವಿ. ಅಪ್ಪಟ ಕನ್ನಡ ತಿರುಕ ಅಂತಷ್ಟೆ. ಆ ರೀತಿಯಾದ ಸಿಂಪಲ್ ಜೀವನ ಅವತ್ತು. ಇದರಲ್ಲಿ ನಮಗೆ ತುಂಬ ಸಿಕ್ಕತ್ತೆ ಮಾಹಿತಿ. ಸುಮಾರು ಜನ ಕನ್ನಡದವ್ರು ಗೊತ್ತಿದ್ದೀರಿ. ತೆಲುಗು ಹಣ್ಣು ಕೂಡ చాలా ಮಂದಿ ఉన్నారు. ಇದು ಏನು ಪ್ರೋಗ್ರಾಮ್ ಇರೋದು ಅನ್ಕೊಳ್ಳೋರ ಮೇಲೆ ಅಂತ. ఆయన ఒక ಮಹಾಯೋಗಿ ಮಲ್ಲಾಡಿ ಸ್ವಾಮೀಜಿಯವರು. ఆయన ರಾಘವೇಂದ್ರ ಸ್ವಾಮಿ గురుజీ యోగి. చాలా సింపుల్ జీవనం చేసేవాడు. రాజకీయకి వెళ్ళాలంటే ఎప్పుడో వెళ్ళేవారు కూడా. ఆ సందర్భాలు దండికి వచ్చాయి. వెళ్ళలేదు. కొన్ని కల్మషాలు చూసి బయటకు వచ్చేసారు. అటువంటి యోగి ఆయన ఒకటే మాట అన్నారు. నన్ను పిలిపించి, నేను ఒక చోట కూర్చొని ఇంత పెద్దగా కట్టుకున్నాను, మీరు విశ్వమంతా కట్టేస్తున్నారు అని చెప్పారు. ತಿರುಗುతున్నాను. ನೀವೆಲ್ಲ ಕಡೆ ಓಡಾಡ್ಕೊಂಡು ಕಟ್ತಾ ಇದ್ದೀರಿ, ನಾನು ಒಂದೇ ಕಡೆ ಇಷ್ಟು ದೊಡ್ಡದಾಗಿ ಕಟ್ಕೊಂಡಿದ್ದೀನಿ, ನೀವೆಲ್ಲ ಕಡೆ ಕಟ್ತಾ ಇದ್ದೀರಿ. ಅಂಥದ್ದೇನು ಮಾಡ್ತಿಲ್ಲ ನಾನು. ಹಾಗೆ ಇಲ್ಲ ಅದು ನಿಮ್ಗೆ ಗೊತ್ತಾಗಲ್ಲ, ಅದು ಆಗ್ತಾ ಇದೆ. ತುಂಬ ವಿಶ್ವಾಸದಿಂದ ಮಾತಾಡ್ತಿದ್ದಾರೆ. ಅಂಥವ್ರದ್ದು ಇಲ್ಲಿ ಈ ಉತ್ಸವ ಸಮಾರಂಭ ನಡೀತಕ್ಕಂಥದ್ದು ನಮಗೆ ತುಂಬ ಸಂತೋಷ ತಂದಿದೆ. ಮತ್ತು ಇನ್ನೂ ಅವರನ್ನು ಫಾಲೋ ಮಾಡುವಂತಹ ಕೆಲವು ಭಕ್ತರುಗಳು ಇನ್ನೂ ಇದ್ದಾರೆ, ನೋಡ್ಕೊಂಡಿದ್ದಾರೆ. ಮತ್ತು ಈಗಿನ ಕಾಲದ ಮಕ್ಕಳಿಗೆ ಅವ್ರಿಗೆ ಯಾರು ಏನು ಅನ್ನೋದನ್ನು ಗೊತ್ತಾಗಬೇಕು, ತಿಳುವಳಿಕೆ ಕೊಡಬೇಕು ಅನ್ನೋದು ఈ ಒಂದು ఉద్దేశ. ఈ ಒಂದು కార్యక్రమం. ఈ కార్యక్రమం ఏమిటంటే, తెలియని వాళ్ళకి ఇంకా తెలియాల మహాత్ముల గురించి అని. ఎందుకంటే అట్లా వెళ్ళిపోతున్నారు అవతారాలు. దాన్ని మనం అట్లా కాపాడుకున్నప్పుడు మాత్రమే ఆ మహాత్ముల యొక్క శక్తి మనకు తెలుస్తుంది. ಹಾಗೆ ನಾವು ಕಾಪಾಡ್ಕೋಬೇಕು. ನಾವು ಮತ್ತೆ ಜ್ಞಾಪಿಸ್ಕೋಬೇಕು. ಸಮಾಜ ಸೇವೆ ಮಾಡಿರ್ತಕ್ಕಂಥದ್ದು ಸಿಂಪಲ್ ಜೀವನ ಅನ್ನೋದು ಹೇಗೆ ಇತ್ತು ಅನ್ನೋದು ಅದನ್ನು ತಿಳ್ಕೋಬೇಕು. ನಾವು ಸರಳ ಜೀವನ, ಸರಳ ಮಾತು, ಸರಳ ಡ್ರೆಸ್ಸು, ಸರಳ ಊಟ, ಎಲ್ಲವೂ ಸರಳ. ಬಡವರಾಗಿ ಇರಬೇಕು, ಅನ್ನ ಇರಬೇಕು ಅನ್ನೋ ರೀತಿ ಬಂತು. ಮನುಷ್ಯನಾಗಿ ಏನು ಬೇಕು ಅಷ್ಟು ಮಾತ್ರ ಸಾಕಲ್ವಾ. ಅದಕ್ಕನ್ನು ಹೆಚ್ಚಾಗಿ ಶರೀರದ ಮೇಲೂ ಇರಬಾರ್ದು, ಮನಸ್ಸಿನಲ್ಲೂ ಇರಬಾರ್ದು ಅನ್ನೋ ವಾದ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನು ಬೇಕು ಅಷ್ಟು ಮಾತ್ರ ಅನುಭವಿಸಿದ್ರೆ ಸಾಕು. ಶರೀರದ ಮೇಲೆ ಯಾಕೆ ಅಷ್ಟೊಂದು ಹಾಕ್ಕೋಬೇಕು ಬಟ್ಟೆ, ಅಥವಾ ಮನಸ್ಸಿನಲ್ಲಿ ಯಾಕೆ ಅಷ್ಟೊಂದು ಹಚ್ಕೋಬೇಕು,
ಮನಸ್ಸಿನಲ್ಲೂ ಬೇಡ, ಶರೀರದಲ್ಲೂ ಬೇಡ. ಪುಷ್ಟಿಕವಾಗಿ ಶರೀರವನ್ನು ಕಾಪಾಡಿಕೊಂಡು ಆರೋಗ್ಯವಾಗಿ ಇರುವಂಥದ್ದು ಇನ್ನೊಬ್ಬರಿಗೆ ಉಪಕಾರ ಆಗಬೇಕಾದ ಯೋಗವನ್ನು ಎಲ್ಲರೂ ಅಭ್ಯಾಸ ಮಾಡಬೇಕು. ಮತ್ತು ಸರಳವಾದ ನಮ್ಮಲ್ಲೇ ಗಿಡಮೂಲಿಕೆಗಳಿಂದ ನಾವು ಹೇಗೆ ಔಷಧಿಯನ್ನು ತಯಾರು ಮಾಡ್ಕೋಬೇಕು ಅನ್ನೋದು ಕೂಡ ಅವರ ಒಂದು ದಿಟ್ಟ ಹೆಜ್ಜೆ. ಅಂಥವ್ರು ಸುಮಾರು ಜನ ಬೇಕು ನಮಗೆ. ಇಂಡಿಯಾದಲ್ಲಿ ತುಂಬ ಜನ ಇದ್ದಾರೆ, ಎಷ್ಟೆಷ್ಟೋ ಕಡೆ ಎಲ್ಲೆಲ್ಲೋ ಇದ್ದಾರೆ, ಎಲೆಮರಿಕಾಯಿ ಥರ ಇದ್ದಾರೆ. ಅವ್ರಿಗೆ ಪ್ರಚಾರವೂ ಬೇಕಾಗಿಲ್ಲ, ಇವ್ರಿಗೂ ಬೇಕಾಗಿಲ್ಲ. ಭಕ್ತರು ಎಳೆದು ತಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಪರವಾಗಿಲ್ಲ, ಸಂತೋಷ. ಈ ಒಂದು ಕಾರ್ಯಕ್ರಮಕ್ಕೆ ಮೊದಲು ನಾನು ಅಂದ್ಕೊಂಡಿಲ್ಲ, ಎಲ್ಲರೂ ಆ ವಯಸ್ಸಿನಲ್ಲಿ ಕೂಡ ಯೋಗ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅನ್ನೋದು ನಾನು ಪ್ರತ್ಯಕ್ಷವಾಗಿ ನೋಡಿದ್ದೆ. ಹಿಂದೆ 76ರಲ್ಲಿ ನಾನು ಯೋಗ ಶುರು ಮಾಡಿದಾಗ ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ ಹಾಸ್ಯ ಮಾಡಿದ್ರು. ನಾನು ಕ್ರಿಯಾ ಯೋಗ ಮಾಡಿದಾಗ ಭಾಳಷ್ಟು ಸ್ವಲ್ಪ ಕಷ್ಟಪಟ್ಟೆ. ದೇವರಾಜ ಅರಸು ಇಲ್ಲೇ ಕೂತ್ಕೊಂಡು ತುಂಬ ಹೇಳಿದರು, ಅದೆಲ್ಲ ಅನ್ಕೋಬೇಡಿ ಬುದ್ಧಿಯವರೇ, ನೀವು ಎಲ್ಲ ಜನಗಳ ರೀತಿಯೇ ಈ ಥರ ಆಗಿ. ಆಮೇಲೆ ಬೇಕಾದಷ್ಟು ಬಂಗಾರಪ್ಪನೂ ಬಂದರು, ಅದು ಹಾಗೆ ಅನ್ಕೋಬೇಡಿ ಅಂತ. ಮೈಲೂ ಬಂದರು, ಕೃಷ್ಣನ್ ಬಂದರು, ಅವರೆಲ್ಲ ಹೇಳಿದ್ರು ಹಾಗೆ ಅನ್ಕೋಬೇಡಿ. ಇಲ್ಲ, ನಾನು ಫಾರಿನ್ ಹೊರಟೋಗ್ತೀನಿ ಅಂತ ಹಠ ಮಾಡಿ ಫಾರಿನಲ್ಲಿ ಸುತ್ತಕ್ಕೆ ಶುರು ಮಾಡಿದೆ. ಅದು ಅಲ್ಲಿ ಸಕ್ಸಸ್ ಆಯಿತು. ಅಲ್ಲಿ ಲಕ್ಷಾಂತರ ಜನಕ್ಕೆ ಉಪಯೋಗ ಆಗ್ತಾ ಇದೆ, ಪಡೀತಿದೆ. ಆಮೇಲೆ ಸರ್ಕಾರನೇ ಯೋಗ ಅನ್ನೋದು ಶುರು ಮಾಡಿದ್ಮೇಲೆ ಈಗ ಕಣ್ಣು ತೆಕ್ಕೊಂಡು ಮುದುಕರಾಗಿದ್ದವ್ರು ಹಾಸ್ಯ ಮಾಡಿದ್ರು ತುಂಬ ಮುದುಕರಾಗ್ಬಿಟ್ಟಿದ್ರು ಅವರು. ಪಾಪ ಈಗ ಹಾಸ್ಯ ಮಾಡೋಕ್ಕಾಗಲ್ಲ ಅವ್ರಿಗೆ, ಕೆಲವ್ರಿಗೆ ಅಲ್ಲೂ ಇಲ್ಲ ಆಯಿತಾ. ಪಾಪ ಅವರೇ ಬಂದು ಹೇಳಿದ್ರು, ನಾವು ಸ್ವಲ್ಪ ಸಪೋರ್ಟ್ ಮಾಡಬೇಕಾಗಿತ್ತು ನಾವು ಅಂತ. ಪರವಾಗಿಲ್ಲ ಬಿಡಿ, ನೋಡ್ಕೊಂಡು ಈಗಲಾರು ಇದೀರಲ್ಲ, ಈಗಲೂ ಯಾರೂ ಯೋಗ ಮಾಡಿ ನೀವು ಅಂತೆ, ಪ್ರಾಣಾಯಾಮನೂ ಮಾಡಿ ನೀವು ಹಾಗೆ. ಅದರಿಂದ ಯೋಗ ರುಚಿ ಗೊತ್ತಿರೋರಿಗೆ ಗೊತ್ತು. ಈ ಯೋಗ ರುಚಿ ಅವರು ತಿಳಿಸ್ತದೆ, ಒಳಗೆ ಮಾತ್ರమే తెలుస్తుంది అని అందరికీ తెలియదు. చంద్రుడి యొక్క వెలుతురు చూసిన వాడికే తెలుస్తుంది కదా. చీకటి రూమ్లో కూర్చొని చంద్రుడు ఇట్లా ఉన్నాడు అట్లా ఉన్నాడు చెప్తే ప్రయోజనం అది. లడ్డు తిన్నవాడికే కదా ఆ రుచి. అది అట్లా ఉంది, ఇది ఇట్లా ఉందని చెప్తే నాకు కొంచెం పెట్టయ్యా చూస్తానంటాను. అట్లా ఈరోజు కార్యక్రమం సుఖంగా జరగని, ఈ పుస్తకం కూడా అందరినీ కన్నడ వాళ్ళందరూ కూడా తెలియని ಈ ಲೇಖನ ಸಂಕಲನವನ್ನು ಅವನ ಕುರಿತು, ಅವರ ವಿಚಾರ, ಅವರ ಪರಿಚಯ, ಅವರ ಉದ್ದೇಶ, ಅವರ ದಾರಿ ತಿಳ್ಕೊಳ್ಳಿ, ಎಲ್ಲರೂ ತಿಳ್ಕೊಳ್ಳಿ ಪ್ರಯತ್ನಪಟ್ಟು ಒಂದು ಹೆಜ್ಜೆ ಹಾಕಿ. ಜೈ ಗುರುದತ್ತ, ಶ್ರೀ ಗುರುದತ್ತ. ಈ ಲೇಖನ